ಕಟ್ಕೊಂತಾರ, ಫೇಸಿಗೆ ಪಟ್ಟಿ ಕಟ್ಕೊಂಡಿ ಏನ್ ಹೇಳ್ತಾರ ಅಂತಂದ್ರೆ, ಅಮ್ಮ ನನಗ 10 ದಿವಸ ಜನರು ಬಹಳ ಸೇವೆ ಮಾಡ್ತಾರ, ಪೂಜಾ ಮಾಡ್ತಾರ, ಪ್ರೀತಿ ಮಾಡ್ತಾರ, ಆದ್ರೆ ವಿಸರ್ಜನೆ ಮಾಡೋ ಟೈಮಿಗೆ ಹಾಕ್ಬೇಕು ಹಾಗೆ ನೀರಿನಲ್ಲಿ ಬಿಸಾಕ್ ಬಿಡ್ತಾರ ಅಂತ ಹೇಳಿದ್ರು. ಅದಕ್ಕ ನಾಯಕ್ ಸರ್ ಅವ್ರದ್ದು ನನಗೆ ಇವತ್ತೊಂದು ಬಹಳ ವಿಶೇಷವಾಗಿ ಅವ್ರ ಭಾಷಣದಲ್ಲಿ ಹೇಳುವಾಗ ಏನ್ ಅನಿಸ್ತಪ್ಪ ಅಂತಂದ್ರೆ, ನಾವು ನೀವು ಎಲ್ಲರೂ ಕೂಡಿ ಒಂದು ಗಣಪತಿ ವಿಗ್ರಹ ಸಣ್ಣ ತಂದು ಬಿಟ್ಟು ನಾವು ಮನೆಯಲ್ಲೇನೆ ಅದು ವಿಸರ್ಜನೆ ಮಾಡಿ, ಅದು ವಿಸರ್ಜನೆ ಮಾಡೋದು ನೀರು ನಮ್ಮ ಗಾರ್ಡನ್ ದಲ್ಲಿ ಅಥವಾ ನಮ್ಮ ಗಿಡಗಳಿಗೆ ಹಾಕ್ರೆ ಗಣಪತಿ ಬಪ್ಪ ನಮ್ಮ ಮನೆಯಲ್ಲೇನೆ ಇರ್ತಾರ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ತಾಯಂದ್ರೆ. ಯಾಕಂತಂದ್ರೆ ನೋಡ್ರಿ, ಎಲ್ಲರೂ ವಿಘ್ನ ದೂರ ಮಾಡೋ ಅಂತ ಗಣೇಶ. ಆ ಗಣೇಶ ದೇವರಿಗೆ ನಾವು ಎಷ್ಟು ಪ್ರಾರ್ಥನೆ, ಎಷ್ಟು ಪೂಜಾ ಮಾಡಿದಷ್ಟು ಕಡಿಮೆ. ಸೊ ನಾವು ಯಾವಾಗ್ಲೂ ನಮ್ಮ ಎಲ್ಲ ಕೆಟ್ಟ ದೃಷ್ಟಿ, ನಮ್ಮ ವಿಘ್ನಗಳು, ನಮ್ಮ ಕಷ್ಟಗಳು ದೂರ ಆಗ್ಲಿ ಅನ್ನೋ ಅಂತ ಉದ್ದೇಶಕ್ಕಾಗಿ ಎಲ್ಲ ಪೂಜಾಗಳು, ದೇವರ ಪೂಜಾದಲ್ಲಿ ಸರ್ವಪ್ರಥಮ ಪೂಜಾ ಆಗೋದು ನಮ್ಮ ಗಣಪತಿ ಬಪ್ಪದ ಪೂಜಾ. ಹಾಗಾಗಿ ನನಗ ಈ ನಮ್ಮ ನಾಯಕ್ ಸರ್ ಹೇಳಿದಾಗ ಬಹಳ ವಿವರ, ನಾವು ನೀವು ಎಲ್ಲರೂ ಕೂಡಿ ಆ ಪುಸ್ತಕ ತಗೊಂಡು ಪುಸ್ತಕದಲ್ಲಿ ಏನೇನಿದೆ ಹಾಗ ಪ್ರತಿಷ್ಠಾಪನಾ ಮಾಡ್ಬೇಕು, ಪೂಜಾ ಹ್ಯಾಂಗ್ ಮಾಡ್ಬೇಕು ನಾವು ನೀವು ಎಲ್ಲ ತಿಳ್ಕೊಂಡದ್ದು ಇದರಲ್ಲಿ ಹೋಗ್ಬೇಕಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನೇ ಇದೆ ಅದ. ಯಾಕಂದ್ರೆ ಆ ಕಾಲದಾಗ ನಮ್ಮ ಲೋಕಮಾನ್ಯ ತಿಳಕ್ ಎಲ್ಲ ಜನರು ಒಗ್ಗಟ್ಟು ಆಗ್ಬೇಕನ್ನ ಅಂತ ಉದ್ದೇಶದಲ್ಲಿ ಅವರು ಗಣಪತಿ ಸ್ಥಾಪನಾ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟು ಆಗ್ತೀವಿ.